ನಾನು ರೈತನಾಗಿ ನಾನು ವಿಜ್ಞಾನಿ ಅಲ್ಲ. ಏನು ನನಗೆ ಇದ್ದಿದ್ದು ಕಾನ್ಸೆಪ್ಟ್ ಏನು ಅಂದರೆ ಕೊರ್ಲೆನ ನಮ್ಮ ಕರ್ನಾಟಕದಲ್ಲಿ ಎಲ್ಲಿ ನೋಡಿದ್ರು ಸಿಗಬೇಕು ಹಂಗೆ ಬೆಳೆಸೋ ಅಂಥ ಒಂದು ಇದರಲ್ಲಿದ್ದಾಗ ನಾನು ಎಷ್ಟೋ ಜನಕ್ಕೆ ಕಾದರ್ ಡಾಕ್ಟ್ರಂಗೆ ಇಂತಿಂಥ ಕಾಯಿಲೆಗೆ ಇಂತಿಂಥದ್ದು ಉಪಯೋಗಿಸಿ ಹೇಳ್ತಾ ಇದ್ದೀರಿ. ಹೇಳ್ತಾ ಇದ್ದೀನಿ. ಇದರಲ್ಲಿ ಸಿರಿಧಾನ್ಯದಲ್ಲಿ ಶಕ್ತಿ ಇದೆ ಸರ್, ಇಲ್ಲ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕೃಷಿ ಬೆಳೆಯಾಗಿ ನಾವು ಸಿರಿಧಾನ್ಯ ನೋಡಿದ್ದೆ. ಅದಲ್ಲಿ ಇತ್ತೀಚೆಗೆ ಹವಾಮಾನ ವೈಪರೀತ್ಯ ಬಹಳ ಆಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಸಿರಿಧಾನ್ಯಗಳು ಹೆಚ್ಚು ಸೂಕ್ತ ಅಂತ ಹೇಳಿ ಅಂತ ಹೇಳಿದ್ರೆ ಇದಕ್ಕೆ ಬರ ನಿರೋಧಕ ಶಕ್ತಿ ಇದೆ. ಹೌದು, ಒಂದು ಬೆಳೆಯಾಗಿ ನಾವು ನೋಡಬೇಕು. ಉತ್ಪನ್ನ ಆಮೇಲೆ ಬರ ನಿರೋಧಕ ಶಕ್ತಿ ಇದೆ. ಹೆಚ್ಚು ಕಮ್ಮಿ ಮಳೆ ಬಂದರೂ ತಡ್ಕೊಳ್ಳೋ ಶಕ್ತಿ ಈ ಬೆಳೆಗಿದೆ. ಹಾಗಾಗಿ ಕೃಷಿಕರು ಇದನ್ನು ಒಂದು ಆಸರೆಯ ಬೆಳೆ ಅಂತ ಹೇಳಿದ್ರೆ ಈ ಒಂದು ಎಲ್ಲಾ ಸೀಸನ್ಸ್ ಅಲ್ಲೂ ಬೆಳಿಬಹುದು. ಎಲ್ಲ ಸೀಸನಲ್ಲೂ ಬೆಳಿಬೋದು ಮೇಡಮ್, ಎಲ್ಲ ಸೀಸನಲ್ಲೂ ಬೆಳಿಬೋದು. ಆಮೇಲೆ ಕಡಿಮೆ ಅವಧಿಯಲ್ಲಿ ಬರುವ ಬೆಳೆ. ಹಾಗಾಗಿ ಕಡಿಮೆ ನೀರು, ಕಡಿಮೆ ಆರೈಕೆ, ಬೇಗ ಇಳುವರಿ ಬರುವಂತಹ ಬೆಳೆ ಸಿರಿಧಾನ್ಯ.